ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಅಹಮದಾಬಾದ್ನಲ್ಲಿ ಸಂಭವಿಸಿದಂತಹ ಮಹಾ ವಿಮಾನ ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದು 265 ಜನ. ದುರಂತದಲ್ಲಿ ಮೃತಪಟ್ಟವರ ಒಬ್ಬೊಬ್ಬರದ್ದೇ ಕಣ್ಣೀರ ಕಥೆಗಳು ಹೊರಗಡೆ ಬರ್ತಾ ಇವೆ. ಅದೆಲ್ಲಕ್ಕೆ ಸಂಬಂಧಪಟ್ಟ ಹಾಗೆ ಲೈವ್ ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 265ಕ್ಕೆ ಏರಿಕೆ. 241 ಪ್ರಯಾಣಿಕರು, ಹಾಸ್ಟೆಲ್ನಲ್ಲಿದ್ದ 24 ವಿದ್ಯಾರ್ಥಿಗಳು ಕೊನೆಯುಸಿರು. ಪವಾಡ ಸದೃಶವಾಗಿ ಬದುಕುಳಿದಿರುವ ಓರ್ವ ಪ್ರಯಾಣಿಕ. ಅಹಮದಾಬಾದ್ ದುರಂತ ಸ್ಥಳ ವೀಕ್ಷಿಸಿದ ಪ್ರಧಾನಿ ಮೋದಿ, ಕೇವಲ 10 ನಿಮಿಷಗಳ ಕಾಲವಷ್ಟೇ ಸ್ಥಳ ಪರಿಶೀಲನೆ. ಭದ್ರತಾ ದೃಷ್ಟಿಯಿಂದ ಹೆಚ್ಚಿನ ಹೊತ್ತು ದುರಂತ ಸ್ಥಳದಲ್ಲಿ ಮೋದಿ ನಿಲ್ಲದಂತೆ ಕ್ರಮ. ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಗೆ ಪ್ರಧಾನಿ ಮೋದಿ ಭೇಟಿ. ಆಸ್ಪತ್ರೆಯಲ್ಲಿನ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಮೋದಿ, ವೈದ್ಯರು ಅಧಿಕಾರಿಗಳಿಂದ ಗಾಯಾಳುಗಳ ಮಾಹಿತಿ ಕಲೆ ಹಾಕಿದ ಪಿಎಂ. ಹಾರಲು ಬೇಕಿದ್ದ ಒತ್ತಡ ಕಳೆದುಕೊಳ್ತಾ ಎಂಜಿನ್ ಹಕ್ಕಿಗಳು ಡಿಕ್ಕಿ ಹೊಡೆದು ದುರಂತವಾಯ್ತಾ? ಲ್ಯಾಂಡಿಂಗ್ ಗೇರ್ ಇನ್ನೂ ಹೊರಗಿದ್ದರಿಂದ ಎರಡನೇ ಎಂಜಿನ್ಗೆ ಶಕ್ತಿ ಸಿಗಲಿಲ್ವಾ? ವಿಮಾನ ಪತನಕ್ಕೆ ಹಲವು ಕಾರಣ, ತನಿಖೆಯಿಂದ ಬಹಿರಂಗವಾಗಬೇಕು ಸತ್ಯ. ಮೃತರ ಗುರುತು ಪತ್ತೆಗೆ ಹರಸಾಹಸ. 241 ಜನರ ಡಿಎನ್ಎ ಸ್ಯಾಂಪಲ್ ಸಂಗ್ರಹಿಸ್ತಾ ಇರೋ ಸಿಬ್ಬಂದಿ. ಕುಟುಂಬಸ್ಥರ ಡಿಎನ್ಎ ಸ್ಯಾಂಪಲ್ ಸಿಕ್ಕ ಮೇಲಷ್ಟೇ ಪತ್ತೆಯಾಗಲಿದೆ ಗುರುತು. ವಿಮಾನ ದುರಂತದಲ್ಲಿ ಕೊನೆಯುಸಿರೆಳೆದ ವಿಜಯ್ ರೂಪಾನಿ. 1206 ತಮ್ಮ ಲಕ್ಕಿ ನಂಬರ್ ಅಂತ ನಂಬ್ತಿದ್ರಂತೆ ರೂಪಾನಿ. 12/6ರಂದೇ ಏರ್ ಇಂಡಿಯಾ ಪ್ಲೇನ್ ಕ್ರಾಶ್ನಲ್ಲಿ ಪ್ರಾಣತೆತ್ತ ಗುಜರಾತ್ನ ಮಾಜಿ ಸಿಎಂ. ಪತ್ನಿಯನ್ನ ಕರೆತರೋಕೆ ಲಂಡನ್ಗೆ ಹೋಗ್ತಾ ಇದ್ದ ವಿಜಯ್ ರೂಪಾನಿ. 6 ತಿಂಗಳಿನಿಂದ ಲಂಡನ್ನಲ್ಲೇ ಇರೋ ಪತ್ನಿ ಅಂಜಲಿ ಹಾಗೆ ಮಕ್ಕಳು. ಈ ಹಿಂದೆ 2 ಬಾರಿ ತಮ್ಮ ಪ್ರಯಾಣ ಕ್ಯಾನ್ಸಲ್, ನಿನ್ನೆ ದುರ್ಮರಣ. ದುರಂತದ ಕೊನೆಯ ಕ್ಷಣ ವಿಮಾನದ ಬ್ಲಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್. ದುರಂತ ಸ್ಥಳದಲ್ಲಿ ಪತ್ತೆಯಾದ ಬ್ಲಾಕ್ ಬಾಕ್ಸ್ನಿಂದಾನೇ ಸಿಗಲಿದೆ ನಿಖರ ಮಾಹಿತಿ. ಘಟನೆಯ ಕಾರಣ ತಿಳಿಯೋಕೆ ಬ್ಲಾಕ್ ಬಾಕ್ಸ್ನತ್ತ ಎಲ್ಲರ ಚಿತ್ತ. ಡ್ರೀಮ್ ಲೈನರ್ ವಿಮಾನ ಪತನವಾಗಿದ್ದು ಇದೇ ಮೊದಲು. ಅಮೆರಿಕದ ಬೋಯಿಂಗ್ ಕಂಪನಿಯ 787 ಡ್ರೀಮ್ ಲೈನರ್ ವಿಮಾನ ದುರಂತದ ತನಿಖೆಗೆ ಅಮೆರಿಕ ತಂಡದಿಂದ ಸಹಕಾರ. ಹೊಸ ಮನೆಯ ಕನಸು ಹೊತ್ತವಳು ಮಸಣಕ್ಕೆ. ಕೇರಳದ ಕೊಂಜೇಚೇರಿಯ ರಂಜಿತಾ ವಿಮಾನ ದುರಂತದಲ್ಲಿ ಬಲಿ. ಸಲಾಲಾದ ಸುಲ್ತಾನ್ ಕಬೂಸ್ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿದ್ದಂಥ ರಂಜಿತಾ ಸಾವು. ವಿಮಾನ ದುರಂತದಲ್ಲಿ ಮೃತಪಟ್ಟ ಒಬ್ಬೊಬ್ಬರದ್ದು ಕರುಣಾಜನಕ ಕಥೆ. ಪತಿಯನ್ನ ನೋಡೋಕೆ ಲಂಡನ್ಗೆ ಹೊರಟಿದ್ದ ನವವಿವಾಹಿತೆ ಖುಷ್ಬೂ ಸಾವು. ರಾಜಸ್ಥಾನದ ವೈದ್ಯ ದಂಪತಿಯ ಇಡೀ ಕುಟುಂಬ ದುರಂತ ಅಂತ್ಯ. ಫ್ಲೈಟ್ ಹತ್ತೋದು ಲೇಟ್ ಆಗಿದ್ದಕ್ಕೆ ಉಳಿಯಿತು ಮಹಿಳೆಯ ಜೀವ. ಟ್ರಾಫಿಕ್ ಜಾಮ್ನಿಂದ 10 ನಿಮಿಷ ಲೇಟ್ ಆಗಿದ್ದಕ್ಕೆ ಫ್ಲೈಟ್ ಮಿಸ್. ಏರ್ಪೋರ್ಟ್ ತಲುಪೋದು ಲೇಟ್ ಆಗಿದ್ದಕ್ಕೆ ಬದುಕುಳಿದ ಭೂಮಿ ಚೌಹಾಣ್. ವಿಮಾನ ದುರಂತದಲ್ಲಿ ಗಗನಸಖಿ ನಂಗ್ಥಾಯ್ ಶರ್ಮಾ ಮೃತ. ಮಣಿಪುರ ಮೂಲದ ಗಗನಸಖಿ ನಂಗ್ಥಾಯ್ ದುರ್ಮರಣ. ನಂಗ್ಥಾಯ್ ಸಾವಿನ ಸುದ್ದಿ ತಿಳಿದು ಕುಟುಂಬಸ್ಥರ ಆಕ್ರಂದನ. ಕಾಕತಾಳೀಯ ಎಂಬಂತೆ ಏರ್ ಇಂಡಿಯಾ ವಿಮಾನ ದುರಂತ. ಬೆಳಗ್ಗೆಯಷ್ಟೇ ಪತ್ರಿಕೆಯೊಂದಕ್ಕೆ ಜಾಹೀರಾತು ನೀಡಿದ್ದ ಸಂಸ್ಥೆ. ಬಿಲ್ಡಿಂಗ್ ಒಂದರ ಮೇಲೆ ಫ್ಲೈಟ್ನ ಮೂತಿ ಇಟ್ಟು ಜಾಹೀರಾತು. ಅದೇ ರೀತಿ ಹಾಸ್ಟೆಲ್ ಕಟ್ಟಡದ ಮೇಲೆ ಬಿದ್ದಿರೋ ಫ್ಲೈಟ್ನ ಮುಂಭಾಗ.
ಅಹಮದಾಬಾದ್ ವಿಮಾನ ದುರಂತದಲ್ಲಿ ವಿದೇಶಿ ತನಿಖಾ ಸಂಸ್ಥೆ ಭಾಗಿ. ಐಸಿಎಎ ಪಾಲಿಸಿಯ ಪ್ರಕಾರ 20ಕ್ಕಿಂತ ಹೆಚ್ಚಿನ ವಿದೇಶಿ ಪ್ರವಾಸಿಗರಿದ್ರೆ ಆ ದೇಶದಿಂದ ತನಿಖೆ. ಈಗ 57 ಯುಕೆ ಪ್ರಜೆಗಳು ಸಾವಿಗೀಡಾಗಿದ್ರಿಂದ ಇಂಗ್ಲೆಂಡ್ ತನಿಖಾ ಸಂಸ್ಥೆಯ ಸಾಥ್. ವಿಮಾನ ದುರಂತದಲ್ಲಿ 4 ಹಾಲಿ ಮಾಜಿ ಸಿಎಂಗಳ ಸಾವು. ಗುಜರಾತ್ನ 2 ಸಿಎಂಗಳು ವಿಮಾನ ದುರಂತದಲ್ಲಿ ಬಲಿ. 1965ರಲ್ಲಿ ಸಿಎಂ ಬಲವಂತರಾಯ್ ಮೆಹ್ತಾ, 2009ರಲ್ಲಿ ಆಂಧ್ರ ಸಿಎಂ ವೈಎಸ್ ರಾಜಶೇಖರ ರೆಡ್ಡಿ, 2011ರಲ್ಲಿ ಅರುಣಾಚಲ ಪ್ರದೇಶ ಸಿಎಂ ದೋರ್ಜಿ ಖಂಡು ದುರ್ಮರಣ. ಅಹಮದಾಬಾದ್ ಏರ್ಪೋರ್ಟ್ ಬಳಿ ವಿಮಾನ ಪತನ ಪ್ರಕರಣ. ಮೆಡಿಕಲ್ ಕಾಲೇಜಿನ 24 ವಿದ್ಯಾರ್ಥಿಗಳ ಸಾವು. ಊರಿಗೆ ಶವಗಳನ್ನ ಸಾಗಿಸೋಕೆ ಆಸ್ಪತ್ರೆ ಮುಂದೆ ನಿಂತ ಆಂಬ್ಯುಲೆನ್ಸ್ಗಳು. ಕೇವಲ 30 ಸೆಕೆಂಡ್ನಲ್ಲೇ ವಿಮಾನದಲ್ಲಿ ದೊಡ್ಡ ಶಬ್ದ ಕೇಳಿ ಬಂದಿದೆ. ಆಗ್ಲೇ ವಿಮಾನದಲ್ಲಿದ್ದ ಎಲ್ಲರಿಗೂ ಭಯದ ವಾತಾವರಣ. ಮೇಡೆ ಘೋಷಣೆಯಾಗ್ತಾ ಇದ್ದ ಹಾಗೆ ಮತ್ತಷ್ಟು ಆತಂಕ. ಎಟಿಸಿಗೆ ಮಾಹಿತಿ ನೀಡೋಕೆ ಹರಸಾಹಸ ಪಟ್ಟಿರೋ ಪೈಲಟ್. ಅಜ್ಜಿಯ ಬರ್ತ್ಡೇ ಸೆಲೆಬ್ರೇಷನ್ಗೆ ಬಂದವರು ಮೃತ. ಗುಜರಾತ್ ಮೂಲದ ಸಹೋದರಿಯರು ವಿಮಾನ ದುರಂತದಲ್ಲಿ ದುರ್ಮರಣ. ಅಜ್ಜಿ ಬರ್ತ್ಡೇಗೆ ಲಂಡನ್ನಿಂದ ಬಂದಿದ್ದ ಸಹೋದರಿಯರ ಸಾವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.